ಇವ್ರಿಗೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ಸಾಕಷ್ಟು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ವೈರಲ್ ಆಗಿ ಸಾಕಷ್ಟು ಸದ್ದು ಮಾಡಿತ್ತು. ಅದಾದ ಬಳಿಕ ಈ ಒಂದು ಘಟನೆಯಾದ ಬಳಿಕ BC ಪಾಟೀಲ್ ಅವರಿಂದ ಸಾಕಷ್ಟು ಅಂತರವನ್ನು ಪ್ರತಾಪ್ ಕುಮಾರ್ ಕಾಯ್ದುಕೊಂಡಿದ್ರು ಅಂತೇಳಿ ಒಂದಷ್ಟು ಜನ ಈಗ ಒಂದು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ಯಾವುದೂ ಸಹ ಸ್ಪಷ್ಟವಾಗಿ ಇಲ್ಲ ಯಾಕೆ ಈ ಒಂದು ಸೂಸೈಡ್ ಆಗಿದೆ ಅಂತೇಳಿ. BC ಪಾಟೀಲ್ರ ಇಂದ ಈ ಒಂದು ಘಟನೆಯಾದ ಬಳಿಕ ಒಂದಷ್ಟು ಅಂತರ ಕಾಯ್ದುಕೊಂಡಿದ್ರು. ಅಲ್ಲದೆ ಅವರ ಎರಡನೇ ಅಳಿಯ ಸುಜಯ್ ಸಿನಿಮಾ ರಂಗಕ್ಕೆ ಬಂದರು. BC ಪಾಟೀಲ್ ಅವರು ಸಹ ಅಭಿನಯ ಮಾಡಿದಂಥ ಗರಡಿ ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇರಬೇಕಾದ್ರೆ ಸುಜಯ್ಗೆ ಒಂದಷ್ಟು ಪ್ರಿಫರೆನ್ಸ್ ಕೊಟ್ಟರು. ಆ ವೇಳೆಯಲ್ಲೂ ಸಹ ಈ ಒಂದು ಪ್ರತಾಪ್ ಕುಮಾರ್ BC ಪಾಟೀಲ್ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಅನ್ನೋ ಮಾಹಿತಿಗಳಿರ್ತಕ್ಕಂಥದ್ದು. ಹೀಗಾಗಿ BC ಪಾಟೀಲ್ ಮತ್ತು ಅವರ ಅಳಿಯನ ನಡುವೆ ಒಂದಷ್ಟು ಅಂತರ ಕೂಡ ಇತ್ತ ಅನ್ನೋದು ಪ್ರಶ್ನೆ ಇದೆ. ಜೊತೆಗೆ ಇವರು ಏನು ಬಿಸ್ನೆಸ್ ಮಾಡ್ತಾ ಇದ್ರು ಮತ್ತು ಕೇವಲ BC ಪಾಟೀಲ್ ಮಂತ್ರಿಯಾಗಿದ್ದಾಗ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಪ್ರತಾಪ್ ನಂತರದ ದಿನಗಳಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ರು, ಅವರ ಇನ್ಕಮ್ ಏನು, ಜೊತೆಗೆ ಅವರ ಒಡನಾಟಗಳು ಯಾರ ಜೊತೆ ಇದ್ದು, ಈಗ ಏಕಾಏಕಿ ಈಗ ರಸ್ತೆ ಮಧ್ಯೆ ಕಾರನ್ನು ನಿಲ್ಲಿಸಿ ಅಲ್ಲಿ ವಿಷ ಸೇವಿಸುವಂಥ ಅನಿವಾರ್ಯತೆ ಏನಿತ್ತು, ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರ ಒಂದು ತನಿಖೆಯೇ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈ ಬಗ್ಗೆ ದಾವಣಗೆರೆ ಪೊಲೀಸರು ಒಂದು ಹೆಚ್ಚಿನ ತನಿಖೆಯನ್ನು ಮಾಡೋದಕ್ಕೆ ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ SP ಅವರು ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ದು. ಒಂದು ಕಡೆ ಮರಣೋತ್ತರ ಪರೀಕ್ಷೆಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಓಕೆ, ಇನ್ನು ವಿಷ ಸೇವಿಸಿ ಇದು ಆತ್ಮಹತ್ಯೆ ಅನ್ನೋದರ ಬಗ್ಗೆ ವೈದ್ಯರು ಏನಾದರೂ ಹೇಳಿದಾರಾ, ಅಥವಾ ಕಾರ್ನಲ್ಲಿ ವಿಷದ ಬಾಟ್ಲ ಸಿಕ್ತು ಅಂದ ಮಾತ್ರಕ್ಕೆ ಇದು ಆತ್ಮಹತ್ಯೆ ಅಂತ ನಾವು ಹೇಳ್ಬಿಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅವರೊಬ್ಬರೇ ಇದ್ರಾ ಕಾರ್ನಲ್ಲಿ, ಅಥವಾ ಅವ್ರ ಜೊತೆ ಬೇರೆ ಯಾರಾದರೂ ಇದ್ರಾ, ಯಾರಾದರೂ ಅವ್ರನ್ನ ಕರ್ಕೊಂಡು ಹೋಗಿ ಏನಾದರೂ ಸಂಚಿತ, ಹೀಗೆ ಸಾಕಷ್ಟು ಆಯಾಮಗಳಲ್ಲಿ ಪ್ರಶ್ನೆಗಳು ಬರ್ತವೆ. ನಾಗರಾಜ್, ಏನು ನಡೀತಂತೆ? ಖಂಡಿತ ಶ್ರೀಲಕ್ಷ್ಮಿ, ಈ ಒಂದು ಹಂತದಲ್ಲಿ ಇದು ಕೇವಲ ಸೂಸೈಡ್ ಅಂತಂತೇಳಿ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ರಸ್ತೆ ಬದಿ ಕಾರ್ ನಿಲ್ಲಿಸಿ ಒಬ್ಬ ವ್ಯಕ್ತಿ ವಿಷ ಸೇವಿಸಿ ಒದ್ದಾಡ್ತಾ ಇದ್ರೆ ಇದರ ಹಿಂದೆ ಏನಿರಬೇಕು, ಯಾಕಂತಂದರೆ ಕೇವಲ ಕಾರ್ನಲ್ಲಿ ಒಬ್ಬರೇ ಬಂದಿದ್ರ ಈ ಬಗ್ಗೆ ಪರಿಶೀಲನೆ ಆಗಬೇಕು. ಮತ್ತು ಕಾರ್ನಲ್ಲಿ ಯಾರಾದರೂ ಜೊತೆಯಲ್ಲಿ ಪ್ರಯಾಣ ಮಾಡಿದರೆ ಅದ್ರ ಬಗ್ಗೆ ಕುರುಹುಗಳೇನಾದರೂ ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗರಾಜ್. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ BC ಪಾಟೀಲ್ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿಜಕ್ಕೂ ಇದು ಶಾಕಿಂಗ್. ಯಾರಿಗೆ ಆದರೂ ಕೂಡ ಸಾಕಷ್ಟು ದುಃಖ ತರುವಂಥ ಸುದ್ದಿ. ಕುಟುಂಬಸ್ಥರಿಗೆ ಇದನ್ನು ತಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಶಾಕಿಂಗ್ ಸುದ್ದಿ ಇದು. BC ಪಾಟೀಲ್ರು ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಕುಟುಂಬಸ್ಥರು ಅಲ್ಲಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕೆ ಹಿಂಗೆ ಮಾಡಿಕೊಂಡ್ರು, ಏನಾಯಿತು, ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ನಿಜಕ್ಕೂ ಸಖತ್ ಶಾಕ್ ಆಗಿರುತ್ತೆ. ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂಥದ್ದು ಏನಾಗಿತ್ತು ಅನ್ನೋಂಥದ್ದು, ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಸ್ಬೋದಾಗಿತ್ತಲ್ಲ, ಈ ರೀತಿ ಸಹಜ ಅನ್ಸೋದು ಸಹಜ. BC ಪಾಟೀಲ್ರು ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅನ್ನೋಂಥದ್ದು. ಸೊ ಪ್ರತಾಪ್ ಕುಮಾರ್ ಯಾಕೆ ಹೀಗೆ ಮಾಡಿಕೊಂಡ್ರು? BC ಪಾಟೀಲ್ರ ಅಳಿಯ ಪ್ರತಾಪ್ ಕುಮಾರ್ 15 ವರ್ಷಗಳಾಗಿತ್ತಂತೆ ಮದುವೆ ಆಗಿ, ಯಾಕೆ ಇಂಥ ಕೆಲಸ ಮಾಡಿಕೊಂಡ್ರು ಅನ್ನೋಂಥ ಪ್ರಶ್ನೆ. ಆಲ್ ರೈಟ್, ವಿಲ್ ಗೋ ಬ್ಯಾಕ್ ಟು ನಾಗರಾಜ್. ನಾಗರಾಜ್, BC ಪಾಟೀಲ್ರು ಈಗ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ನಿಮ್ಗಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಅವರನ್ನ ಪ್ರತಾಪ್ ಕುಮಾರ್ ಅವರನ್ನ ಮೆಗ್ಗಾನ್ ಹಾಸ್ಪಿಟ್ಲಿಗೆ ತರೋಷ್ಟೊತ್ತಿಗೇನೆ ಅವರು ಪ್ರಾಣ ಬಿಟ್ಟಿದ್ರ? ಯಾರು ಕರ್ಕೊಂಡ್ಬಂದ್ರು ಅವ್ರನ್ನ? ಆ ಕಾರಲ್ಲಿ ಯಾರು ನೋಡಿದ್ರು ಹಾಗೆ ಒದ್ದಾಡ್ತಾ ಇದ್ದಿದ್ದನ್ನ? ಯಾವ ಭಾಗದಲ್ಲಿ, ಎಲ್ಲಿ, ಯಾವ ಊರ ಹತ್ರ ಈ ಥರ ಘಟನೆ ಆಯಿತು? ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲಿಗೆ ಅರಕೆರೆಯಿಂದ ಹೊನ್ನಾಳಿಗೆ ಹೋಗುವಂಥ ರಸ್ತೆ ಮಧ್ಯೆಯಲ್ಲಿ ನಿಂತಿರ್ತಕ್ಕಂಥ ಕಾರು ತುಂಬ ಕಾಲ ಅಲ್ಲೇ ನಿಂತಿರುತ್ತೆ. ಈ ವೇಳೆಯಲ್ಲಿ ಆ ರಸ್ತೆಯಲ್ಲಿ ಮಾರ್ಗದಲ್ಲಿ ಓಡಾಡುವಂಥ ಸಾರ್ವಜನಿಕರು ಗಮನಿಸಿ ಯಾರಿದ್ದಾರೆ ಈ ಕಾರ್ನಲ್ಲಿ ಅಂತ ನೋಡಿದಾಗ ವಿಷ ಸೇವಿಸಿ ಒಂದು ನಿತ್ರಾಣ ಸ್ಥಿತಿಯಲ್ಲಿ ಪ್ರತಾಪ್ ಕುಮಾರ್ ಕಾಣಿಸುವಂಥದ್ದು. ಈ ವೇಳೆ ಒಂದಷ್ಟು ಸಾರ್ವಜನಿಕರು ಕೂಡಲೇ ಅವರನ್ನು ಹೊನ್ನಾಳಿಯ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಖಾಸಗಿ ಆಸ್ಪತ್ರೆ ವೈದ್ಯರು ಸೂಚನೆ ಮಾಡೋದೇನೆಂದರೆ ಇವರು ವಿಷ ಸೇವಿಸಿರೋ ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ವಿಷ ದೇಹವನ್ನೆಲ್ಲ ಈಗಾಗಲೇ ಪಸರಿಸಿದೆ. ಹಿನ್ನೆಲೆಯಲ್ಲಿ ಇವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಬೇಕಂದ್ರೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಅಥವಾ ಹೆಚ್ಚಿನ ಬೇರೆ ಆಸ್ಪತ್ರೆಗೆ ಕರೆದುಕೊಂಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಅಲ್ಲಿಂದ ನೇರವಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥದ್ದು. ಆದರೆ ಅಲ್ಲಿ ಹೋಗಿ ಆಸ್ಪತ್ರೆಯ ಒಂದು ತುರ್ತು ಚಿಕಿತ್ಸಾ ಘಟಕಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾಗೆ ವೈದ್ಯರು ಇವರನ್ನು ಪರೀಕ್ಷೆಯನ್ನು ಮಾಡಿ ಅಷ್ಟು ಆ ವೇಳೆಗಾಗಲೇ ಅವರು ಒಂದು ಪ್ರಜ್ಞಾಹೀನರಾಗಿರ್ತಾರೆ. ಈ ವೇಳೆ ಓಕೆ, ದಯವಿಟ್ಟು ಸಂಪರ್ಕದಲ್ಲಿರಿ ನಾಗರಾಜ್. ಆತ್ಮಹತ್ಯೆಗೂ ಮುನ್ನ ಒಂದು ಫೋನ್ ಕರೆಯನ್ನ ಮಾಡಿದ್ರು ಪ್ರತಾಪ್ ಕುಮಾರ್. ವಿಷ ಸೇವಿಸ್ತೀನಿ ಅಂತ ಫೋನ್ ಮಾಡಿದ್ರು. ಯಾರಿಗೆ ಮಾಡಿದ್ರು? ಮಧ್ಯಾಹ್ನ 3:30 ಸುಮಾರಿಗೆ ಫೋನ್ ಮಾಡಿದ್ರು ಅನ್ನೋಂಥ ಡೀಟೇಲ್ಸ್ ಬರ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್. ಆತ್ಮಹತ್ಯೆಗೂ ಮುನ್ನ ಕಾಲ್ ಹೋಗಿತ್ತು. ಯಾರಿಗೆ ಫೋನ್ ಮಾಡಿದ್ರು, ಯಾಕೆ ಅಂತ ಫೋನ್ ಮಾಡಿದ್ರು, ಯಾವ ಕಾರಣಕ್ಕೋಸ್ಕರ ತಾನು ಹೀಗೆ ಮಾಡ್ಕೋತಾ ಇದ್ದೀನಿ ಅಂತ ಏನಾದರೂ ಹೇಳಿದ್ರಾ,
ಎಲ್ಲ ಅಪ್ಡೇಟ್ ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಆತ್ಮಹತ್ಯೆಗೂ ಮುನ್ನ ಒಂದು ಫೋನ್ ಕಾಲ್ ಮಾಡಿದ್ರು ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಆ ಫೋನ್ ರಿಸೀವ್ ಮಾಡಿದವರು ಇಮಿಡಿಯೇಟ್ ಆಗಿ ಪ್ರತಾಪ್ ಕುಮಾರ್ ಎಲ್ಲಿದ್ದಾರೆ ಅಂತ ಹುಡ್ಕೋ ಕೆಲಸ ಮಾಡಲಿಲ್ವಾ? ಯಾಕೆ ಹಿಂಗಾಯ್ತು? ಮಧ್ಯಾಹ್ನ 3:30 ಸುಮಾರಿಗೆ ಕಾಲ್ ಮಾಡಿದಾರಂತೆ ಯಾರಿಗೋ, ಈ ಥರ ನಾನು ವಿಷ ಸೇವನೆ ಮಾಡ್ತಾ ಇದ್ದೀನಿ, ಜೀವ ಕಳ್ಕೊತಾ ಇದ್ದೀನಿ ಅಂತ. ಬಹುಶಃ ಆಕ್ರೋಶದಲ್ಲೋ, ದುಃಖದಲ್ಲೋ, ಹತಾಶೆಯಲ್ಲೋ ಕಾಲ್ ಮಾಡಿರ್ತಾರೆ. ರೈಟ್, ವಿಲ್ ಗೋ ಬ್ಯಾಕ್ ಟು ನಾಗರಾಜು ಲಾಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರಂತೆ ಅವರು ಅನ್ನೋಂಥದ್ದು. ಇದು ಗೊತ್ತಾಗಲ್ಲ, ನಾವು ಈ ಕ್ಷಣಕ್ಕೆ ಏನು ಹೇಳೋದಕ್ಕೆ ಗೊತ್ತಾಗಲ್ಲ, ಖಚಿತವಾದ ಮಾಹಿತಿ ಬರದೆ. ಆದರೆ ಪಾಸಿಬಿಲಿಟೀಸ್ ನೋಡ್ತಾ ಹೋದರೆ ಕೌಟುಂಬಿಕ ಸಮಸ್ಯೆ ಏನಾದರೂ ಇತ್ತಾ, ಹಣಕಾಸಿನ ಸಮಸ್ಯೆ ಏನಾದರೂ ಇತ್ತಾ, ಅಥವಾ ಬೇರೆ ಯಾವುದಾದ್ರೂ ಹೊರಗಡೆಯ ಒತ್ತಡಕ್ಕೆ ಒಳಗಾದ್ರ, ಬಿಸ್ನೆಸ್ ವಿಚಾರದಲ್ಲಿ. ಯಾಕಂದ್ರೆ ನಾವು ಕಾಫಿ ಡೇ ಮಾಲೀಕ ಹೇಗೆ ಯಾವ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗಿದ್ರು ಅನ್ನೋದನ್ನು ನೋಡಿದ್ವಿ. ಆ ಥರ ಏನಾದರೂ ಇತ್ತಾ, ಅಥವಾ ಬೇರೆ ಯಾವುದಾದ್ರೂ ಸಂಬಂಧಗಳ ಸುಳಿಯಲ್ಲಿ, ಅಥವಾ ಯಾವುದಾದ್ರೂ ಬ್ಲ್ಯಾಕ್ ಮೇಲ್, ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ರೈಟ್, ತುಂಬಾ ಹೊತ್ತು ಕಾಡಿನಂಚಿನಲ್ಲಿಯೇ ನಿಂತಿತ್ತು ಕಾರು ಅಂತ ಹೇಳಲಾಗಿತ್ತು. ಸಾಕಷ್ಟು ಹೊತ್ತು ಆ ಕಾರ್ ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ದನ್ನ ಕಂಡು ಸ್ಥಳೀಯರು ಅನುಮಾನಗೊಂಡಿದ್ರು. ಪ್ರತಾಪ್ ಕುಮಾರ್ ಆತ್ಮಹತ್ಯೆ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿ ಸಿಗೋಕ್ಕೂ ಮುಂಚೆ ಸುಮಾರು ಹೊತ್ತು ಕಾಡಂಚಿನಲ್ಲಿಯೇ ಕಾರ್ ನಿಂತಿತ್ತು. ಅಂದ್ರೆ ಬಹುಶಃ ವಿಷ ಸೇವಿಸಿ ಸಾಕಷ್ಟು ಹೊತ್ತಾಗಿರ್ಬೇಕು. ಅವ್ರು ಅಲ್ಲಿ ಬಂದು ನಿಂತು ಯೋಚನೆ ಮಾಡಿ ಸಾಕಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದಿರಬೇಕು. ಆ ನಂತರ ವಿಷ ಸೇವನೆ ಮಾಡಿದಿರಬಹುದು ಅಂತ ಅನ್ಸುತ್ತೆ. ಈಗ ಬರ್ತಾ ಇರೋ ಬ್ರೇಕಿಂಗ್ ಅಪ್ಡೇಟ್ಗಳನ್ನ ನೋಡಿದ್ರೆ ಕಾರನ್ನ ಕಂಡು ಸ್ಥಳೀಯರಿಗೆ ಅನುಮಾನ ಬಂದಿದೆ. ನೋಡಿ, ಕಾರ್ ನಂಬರ್ KA 68M1458 ನಂಬರಿನ ಕಾರು ತುಂಬಾ ಹೊತ್ತು ಅಲ್ಲೇ ನಿಂತಿತ್ತು ಅಂತ ಹೇಳಲಾಗಿದೆ. ಅದರಲ್ಲಿ ಕೂತಿದ್ರವರು ಆ ನಂತರ ವಿಷ ಸೇವನೆ ಮಾಡಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಸ್ಥಳೀಯರಿಗೆ ಅನುಮಾನ ಬಂದಿದೆ. ಸಾಕಷ್ಟು ಹೊತ್ತಿನಿಂದ ಕಾರ್ ಇಲ್ಲೇ ಇದೆಯಲ್ಲ, ಯಾರಿದು, ಏನಾಯಿತು ಅಂತ ನೋಡಿದಾಗ ಒಳಗಡೆ ವಿಲ ಒದ್ದಾಡ್ತಾ ಇದ್ರು ವಿಷ ಸೇವನೆ ಮಾಡಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆ ನಂತರ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಆಯಿತು, ಆದರೆ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ವಿಲ್ ಗೋ ಬ್ಯಾಕ್ ಟು ನಾಗರಾಜ್. ಎಸ್ ನಾಗರಾಜ್, ಪ್ಲೀಸ್ ಗೋ ಹೆಡ್. ಖಂಡಿತ ಶ್ರೀಲಕ್ಷ್ಮಿ, ಸದ್ಯಕ್ಕೆ ಈ ಹಂತದಲ್ಲಿ ಯಾವ ಒಂದು ಕಾರಣಕ್ಕೆ ಈ ಒಂದು ಘಟನೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಕಷ್ಟ ಆದರೂ ಸಹ ಈ ಒಂದು ಘಟನೆ ಆಗಿರ್ತಕ್ಕಂಥ ರೀತಿಯನ್ನು ಮತ್ತು ಅವರು ಕೊನೆಯ ಬಾರಿ ಒಬ್ಬರಿಗೆ ಕಾಲ್ ಮಾಡಿ ಹೇಳಿದ್ರು ಅನ್ನೋದನ್ನ ಗಮನಿಸ್ತಾ ಇದ್ರೆ ಒಂದಷ್ಟು ವಿಚಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಆ ವಿಚಾರದಿಂದ ತಾನು ಹೊರಗಡೆಯಿಂದ ಬರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಅವರು ಬಂದಿರೋಂತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದೇ ಅದು ಕೇವಲ ಒಂದು ಅವರ ಏನು ಹಣಕಾಸಿನ ವಿಚಾರ ಇರ್ಬೋದು, ಅಥವಾ ರಾಜಕೀಯ ಭವಿಷ್ಯ, ಅಥವಾ ಅವರ ಏನು BC ಪಾಟೀಲ್ ಅವರೊಟ್ಟಿಗೆ ಅವರು ಕೆಲವೊಂದು ಕಾಲ ಅವರು ಮಂತ್ರಿ ಆಗಿರ್ಬೇಕಾದ್ರೆ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಆ ವಿಚಾರ ಇರ್ಬೋದು, ಅಥವಾ ಏನೋ ಅವರ ಕೌಟುಂಬಿಕ ವಿಚಾರ ಇರ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಚಾರದಿಂದ ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ಮೆಗ್ಗಾನ್ ಆಸ್ಪತ್ರೆಗೆ BC ಪಾಟೀಲ್ ಆಗಮಿಸಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನಿಜಕ್ಕೂ ಅವ್ರಿಗೂ ಕೂಡ ಸಾಕಷ್ಟು ಆತಂಕ ಆಗಿದೆ. ಮೆಗ್ಗಾನ್ ಹಾಸ್ಪಿಟ್ಲ್ ಹತ್ರ ಬಂದಿದ್ದಾರೆ, ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟ್ಲ್ ಬಂದಿದ್ದಾರೆ. ಇನ್ನೂ ಕೂಡ ಏನಾಗಿದೆ ಅನ್ನೋದನ್ನ ಅರ್ಗಿಸಿಕೊಳ್ಳೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಕುಟುಂಬಸ್ಥರು ಕೂಡ ಆಗಮಿಸ್ತಾ ಇದ್ದಾರೆ, ಅಲ್ಲಿ ದುಃಖದ ಮಡುವಿನಲ್ಲಿ ಇದ್ದಾರೆ. ಅವರ ಮುಖದಲ್ಲಿ ಚಿಂತೆ, ಆತಂಕ, ಕಳವಳ ಕಾಣ್ತಾ ಇರ್ತಕ್ಕಂಥದ್ದು. ಮೆಗ್ಗಾನ್ ಹಾಸ್ಪಿಟ್ಲ್ಗೆ BC ಪಾಟೀಲ್ ಆಗಮಿಸಿದ್ದಾರೆ. ಮೆಗ್ಗಾನ್ ಆಸ್ಪತ್ರೆಯ ಶವಾಗಾರದಲ್ಲಿ BC ಪಾಟೀಲ್ ಅಳಿಯ ಪ್ರತಾಪ್ ಕುಮಾರ್ ಅವರ ಮೃತದೇಹ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲಿಗೆ ಸಂಬಂಧಿಕರು ಕೂಡ ಆಗಮಿಸ್ತಾ ಇದ್ದಾರೆ. BC ಪಾಟೀಲ್ ಆಲ್ರೆಡಿ ಆಗಮಿಸಿದ್ದಾರೆ. ಮಧ್ಯಾಹ್ನ 3:30 ಸುಮಾರಿಗೆ ಈ ರೀತಿ ನಡೆದಿದೆ ಅಂತ ಸ್ಥಳೀಯರು ನೋಡಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇತ್ತು, ಮಾಹಿತಿ ಬರ್ತಾ ಇತ್ತು. ಇದೀಗ ಮೆಗ್ಗಾನ್ ಆಸ್ಪತ್ರೆಯ ಶವಾಗಾರದಲ್ಲಿ ಪ್ರತಾಪ್ ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ BC ಪಾಟೀಲ್ ಮೆಗ್ಗಾನ್ ಆಸ್ಪತ್ರೆಗೆ ಬಂದಿದ್ದಾರೆ. ಯಾವ ಕಾರಣಕ್ಕೆ ಹೀಗೆಲ್ಲ ಆಯಿತು, ಏನು ನಡೀತು, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ